ಎಲ್ಲೋ ಅನುಭವ ಇದೆ. ಊರಿನವರ ಎಂಜಲ್ ತಿಂದು ಬದುಕಿದವ ನಾನು. ನನ್ನನ್ನು ಸಾಕಿದ ಎಂಜಲ್ ಕೊಟ್ಟು, ಒಳ್ಳೆಯ ಅಣ್ಣ ಇದ್ದರೂ ಕೊಡದೆ ಎಂಜಲನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ಮನಸ್ಥಿತಿ ಹೇಗಿರಬೇಕು? ಹಸಿವೆ ಮಾತ್ರ ಇತ್ತು, ನಾವು ತಿಂದಿದ್ದೇವೆ. ಕಡ್ಡಾಯವಾಗಿ ನಮಗೆ ತಿನ್ನಿಸಿದ್ದದು, ನಾವು ತಿನ್ನದಂದರೆ ನಮಗೆ ತಿನ್ನಿಸಿದ್ದು, ನಾವೇನು ಎಲ್ದು ತಿನ್ನೋದಲ್ಲ. ನಮಗೆ ಬೇರೆ ಏನು ಕೊಡದಿದ್ದರೆ ಮತ್ತೇನು ಮಾಡೋದು? ಹಸಿವೆ ಆಗ್ತದೆಲ್ಲ. ಹುಷಾರು ತಪ್ಪಿದವನಿಗೆ ಅನ್ನವನ್ನು ನೀವಾಲಿಸಿ ತೆಗಿಬೇಕು, ಅದು ಕೊರಗೆರೆ ಮಾಡಬೇಕು. ನೀವಾಲಿಸಿ ತೆಗೆಯುವಂಥದ್ದು. ಆ ಅನ್ನಕ್ಕೆ ಕೈಯ ಉಗುರುಗಳನ್ನು ಕಟ್ ಮಾಡಿ ಹಾಕ್ತಾರೆ. ಎಡಬದಿಯ ಕೂದಲು, ಒಂದಿಷ್ಟು ಕೂದಲನ್ನು ತೆಗೆದು ಅದಕ್ಕೆ ಅನ್ನಕ್ಕೆ ಬೆರೆಸ್ತಾರೆ. ಅಂದರೆ ಅವನ ಶನಿ ಎಲ್ಲ ಹೋಯಿತು ಅಂತೇಳಿ, ಆ ಕಾಯಿಲೆ ಬಿದ್ದವನ, ಹುಷಾರು ತಪ್ಪಿದವನ ಇದು ಶನಿ ಎಲ್ಲ ಹೋಯಿತು, ಅದು ಇವರಿಗೆ ಟ್ರಾನ್ಸ್ಫರ್ ಆಯಿತು ಅಂತೇಳಿ, ಕೊರಗರಿಗೆ ಟ್ರಾನ್ಸ್ಫರ್ ಆಯಿತು ಅಂತೇಳಿ. ಕೊರಗರು ಆ ಕಾಯಿಲೆಯನ್ನು ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುವವರು. ಚಿಂತಾಜನಕದ ಒಂದು ಸ್ಥಿತಿಯನ್ನು ಈಗ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟದಲ್ಲಿದ್ದೀವಿ ನಾವು. ಎಲ್ಲರ ಜೊತೆ ಊಟನೂ ಇಲ್ಲ. ಅಂಗಳದಲ್ಲಿ ಅಥವಾ ಅಟ್ಟಿಯ ಬದಿಯಲ್ಲಿ ಊಟ ಆಗ್ತಿದ್ರು. ಬಾಳೆ ಎಲೆ ಅಥವಾ ಈ ತೆಂಗಿನದ್ದು ಇದು ಪಾಲೆ ಅಂತ ಹೇಳ್ತೇವೆ ನಾವು, ಅದರಲ್ಲೆಲ್ಲ ಊಟ ಆಗ್ತಿದ್ರು, ಊಟ ಮಾಡ್ತಿದ್ದೆ ನಾವು. ಹೌದು, ಇವು ಕರುನಾಡಿನ ಕರಾವಳಿಯ ಕಾಡಿನ ಮಕ್ಕಳಾದ ಕೊರಗರು ಅನುಭವಿಸಿದ ಕರಾಳ ಅನುಭವಗಳ ನೆನಪುಗಳು. ಸಂಪ್ರದಾಯ ಸಂಸ್ಕಾರದ ಹೆಸರಲ್ಲಿ ಕೊರಗರನ್ನು ಹಿಂಸಿಸಿದ ಭೀಕರ ಚಿತ್ರಣಗಳಿವು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಮೂಲ ನಿವಾಸಿಗಳಾದ ಕೊರಗರ ಮೇಲಾದ ಘೋರ ಅನ್ಯಾಯಗಳನ್ನು ಶಬ್ದಗಳಲ್ಲಿ ಬಣ್ಣಿಸಲು ಸಾಧ್ಯವೇ ಇಲ್ಲ. ಆ ಭಯಾನಕತೆ ಅನುಭವಿಸಿದವನಿಗೇ ಗೊತ್ತು. ಆಗಿನ ಸ್ಥಿತಿ ಕಣ್ಣ ಮುಂದೆ ಬರ್ತದೆ. ನಾವು ಬದುಕಿಕೊಂಡು ಬಂದಂಥ ರೀತಿಯಾಗಿ ಹಾಗೆ ನಮಗೆ ಎಲ್ಲಿ ಕೂಡ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಗಿಲ್ಲ. ಎಲ್ಲ ಕಾರಣಗಳಿಂದ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಗಲಿಲ್ಲ. ಒಂದು ಕಡೆಯಲ್ಲಿ ಗಾಢವಾದ ಅಸ್ಪೃಶ್ಯತೆ, ನಾವು ಅಂಗಳಕ್ಕೆ ಹೋಗುವಾಗಿಲ್ಲ, ಇತರರು ನಮ್ಮ ಕಾಂಪೌಂಡ್ ಒಳಗೆ ಬರುವಾಗಿಲ್ಲ, ಮನುಷ್ಯ ಸ್ಥಾನಮಾನವೇ ಇಲ್ಲ. ಆ ರೀತಿಯ ಒಂದು ಬದುಕನ್ನು ಅನುಭವಿಸಿದ ಅನುಭವ ನನಗಿದೆ. ಅಜ್ಜಲು ಅಸ್ಪೃಶ್ಯತೆ ಗಾಢವಾಗಿತ್ತು. ಕೊರಗರು ಶತಮಾನಗಳಿಂದ ನಿರಂತರ ಶೋಷಣೆಗೆ ಒಳಗಾದವರು, ಬಗೆ ಬಗೆಯಾಗಿ ಹಿಂಸೆ ಅನುಭವಿಸಿದವರು. ಕಾಡಿನಲ್ಲಿ ಸ್ವಚ್ಛಂದವಾಗಿ ಬದುಕುತ್ತಿದ್ದ ಇವರನ್ನ ನಾಗರಿಕ ಸಮಾಜ ಪ್ರಾಣಿಗಳಿಗಿಂತ ಕಡೆಯಾಗಿ ಕಂಡಿತು. ಮೊದಲೆಲ್ಲ ಅದಕ್ಕೆ ಮೊದಲು ನಾವು ಅಜಲಿಗೆ ಬರುವ ಮೊದಲು ಅಥವಾ ಊರಿಗೆ ಪರಿಚಯ ಆಗುವ ಮೊದಲು ಗೆಡ್ಡೆ ಗೆಣಸುಗಳನ್ನು ತಿಂದ ಆ ಕಾಡಿನಲ್ಲಿದ್ದು ಬೇಟೆಯಾಡಿ ಆ ಮಾಂಸ ತಿಂದು ಬದುಕ್ತಾ ಇದ್ದವರು. ನಂತರ ಊರಿಗೆ ಬಂದ ನಂತರ ಯಾವುದು ಸಿಕ್ಕಿರಲಿಲ್ಲ, ಎಂಜಲಲ್ಲಿಯೇ ಗತಿ ಆಯಿತು ನಮಗೆ. ಎಂಜಲಲ್ಲಿ ತಿಂದು ನಾವು ಬೆಳೆದವರು, ನಾನು ಇವನು ಬೆಳೆದವನು. ನಾನು ಅದೇ ಹೇಳಿದೆ, PUC ಹೋಗುವವರೆಗೂ ನಾನು 1992ರಲ್ಲಿ ಸೆಕೆಂಡ್ PUC ಆಯಿತು. ಅಲ್ಲಿವರೆಗೂ ನಾನು ಅಜಲಿನ ಎಲ್ಲ ಆಯಾಮಗಳಲ್ಲಿ ಭಾಗಿಯಾಗಿದ್ದೆ. ಊರಿನ ಕೊಳಕು ಎತ್ತುವ, ಸತ್ತ ಪ್ರಾಣಿಗಳನ್ನ ತಿನ್ನಿಸುವ ಅತಿ ಭೀಕರ ಕೆಲಸವನ್ನ ಕೊರಗರ ಕೈಯಲ್ಲಿ ಮಾಡಿಸಿತು. ನಮ್ಮ ಸಮುದಾಯದವರು ಮಾಡುವಂಥ ಕೆಲಸಗಳು ಚರಂಡಿ ಕ್ಲೀನಿಂಗ್ ಆಗಿರ್ಬೋದು, ಅಥವಾ ಕಸ ವಿಲೇವಾರಿ ಆಗಿರ್ಬೋದು, ಅಥವಾ ಮತ್ತೊಂದು ಪ್ರಾಣಿಗಳನ್ನು ವಿಲೇವಾರಿ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದಾಗಿ ಏನಾಗ್ತಿದೆ ಅಂದರೆ ಜನರಿಗೆ ಈ ಕೆಲಸಗಳನ್ನು ಮಾಡುವಾಗ ಅವರು ಕೂಡ ಮನುಷ್ಯರಾಗಿರು, ನಾವು ಮನುಷ್ಯರೇ, ನಮ್ಮ ಜನರಿಗೆ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನು ಬಿಟ್ಟು ಕೂಡಲೇ ಅದೇನಾಗುತ್ತೆ ಅಂದರೆ ಅವರಿಗೆ ಅದನ್ನು ತಗೋಬೇಕಲ್ಲ. ಆ ವಾಸನೆಗಳನ್ನಾಗಿರ್ಬೋದು, ಅದರಲ್ಲಿರುವಂಥ ಹುಳಗಳನ್ನಾಗಿರ್ಬೋದು, ಆ ಕೆಟ್ಟ ಏನೆಲ್ಲ ಇದೆ ಅದೆಲ್ಲ ರೋಗಗಳನ್ನಾಗಿರ್ಬೋದು, ನಾವು ಅದನ್ನು ಆ ಹಿಂಸೆಗಳನ್ನು ತಡೆಯೋದಕ್ಕೋಸ್ಕರ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ ಒಂದಷ್ಟು ಏನೋ ಕೆಟ್ಟದ್ದು ಮತ್ತೊಂದು ನಮ್ಮ ದೇಹ ಹಾಳಾದರೆ ಹೋಗಲಿ, ನಾವು ಈ ಕೆಲಸದಿಂದಾಗಿ ನಮ್ಮ ಮನೆಯವರ ಏನು ಅಗತ್ಯತೆಗಳೇನಿದೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗುತ್ತೆ. ಅಸ್ಪೃಶ್ಯತೆಯ ಕೂಪಕ್ಕೆ ತಳ್ಳಿ ಕೊರಗರನ್ನು ಕ್ಷಣ ಕ್ಷಣಕ್ಕೂ ಅವಮಾನಿಸಿತು. ಅಜಲು ಪದ್ಧತಿಯ ಹೆಸರಲ್ಲಿ ಮಾನವ ಹಕ್ಕುಗಳಿಂದಲೇ ವಂಚಿಸಿತು. ತುತ್ತರ ಕುಂಟುತ್ತುಂಡ ತುತ್ತರ ಕುಂಟುತ್ತಿದ್ದಿ ದುಂಬಂಚ ತಿಕ್ಕುಜಿ ಎಂಕ್ಲೆಯಲ್ಲಿ ಪುನಗ అంటే ಬಂಗಾಡ್ತಿನವಾಗ ಊನರ ಪತ್ತರ ಮಾತ ಬಂಗಾಡ್ತಿ ಬೆನರ ಬೇಲೆಗಿಜ್ಜಿ ಬಕ್ಕಕ್ಕೆ ನಟ್ಟಿ ಮತ್ತು ನಟ್ಟಿ ಪೋಡ್ ಬರ್ತದೆ ಅವೆಲ್ಲ ಕಂತ. ಬೇರೆಯವರ ಸುಖಕ್ಕಾಗಿ, ಜಮೀನ್ದಾರರ ವಿನೋದಾವಳಿಗಳಿಗಾಗಿ ತಮ್ಮ ಮಕ್ಕಳ, ತಮ್ಮ ಮರಿಮಕ್ಕಳ, ತಮ್ಮ ತಲೆಮಾರುಗಳ ಬದುಕನ್ನೇ ಬಲಿ ಕೊಟ್ಟವರು ಕೊರಗರು. ಅಜಲಿನ ಕರಾಳತೆ ಅಂತ ಹೇಳಿದರೆ ನಾವು ಅನುಭವಿಸಿದವರು, ನಾವು ಅದನ್ನೆಲ್ಲ ಮಾಡಿದವರು. ಈಗ ಕಂಬಳ ಅಂತ ಬರ್ತದೆ,
ಈ ಕಂಬಳವನ್ನು ಹಿಂದೆ ದೊಡ್ಡ ದೊಡ್ಡ ಗುತ್ತುಗಳವರು ಬರ್ಕೆಗಳವರು ಹೀಗೆ ಮಾಡ್ತಿದ್ರು. ಕಂಬಳದಲ್ಲಿ ಒಂದು ಪದ್ಧತಿ ಇದೆ, ಪನಿಕುಲ್ಲುನು ಅಂತೇಳಿ ಚಂದದ ಹೆಸರಿಟ್ಟಿದ್ದಾರೆ ಅದಕ್ಕೆ, ಒಂದು ಪನಿಕುಲ್ಲುನು ಅಂತೇಳಿ. ಅಂದರೆ ಒಬ್ಬ ಗುತ್ತಿನವರನ್ನು ಮತ್ತೊಬ್ಬ ಗುತ್ತಿನವರಿಗೆ ಹಿಂದೆ ಎಲ್ಲ ನೋಡೋದಕ್ಕೆ ಆಗ್ತಿರಲಿಲ್ಲ, ರಾಜಮನೆತನಗಳು ಇದ್ದದ್ದೆಲ್ಲ ಆಡಳಿತ ವ್ಯವಸ್ಥೆಯಲ್ಲಿ. ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಆ ಗದ್ದೆಗೆ ನಾಳೆ ಇದು ಕಂಬಳ ನಡೆಯುವಾಗ ಏನಾದರೂ ಕಲ್ಲು ಮುಳ್ಳು ಏನಾದರೂ ಹಾಕ್ಬೋದು, ಅದನ್ನು ಯಾರಾದರೂ ನೋಡಬೇಕು, ಅದನ್ನು ಕಾಯುವವರು ಇರಬೇಕು ಅಂತೇಳಿ ಇಡೀ ರಾತ್ರಿ ಕೊರಗರನ್ನಲ್ಲಿ ಗದ್ದೆಯಲ್ಲಿ ಕುಣಿಸುವಂಥದ್ದು, ಗದ್ದೆಯ ಬದಿಯಲ್ಲಿ ಕುಣಿಸುವಂಥದ್ದು. ಅವರನ್ನು ಯಾರೂ ಕರೆದು ಕೇಳುವವರಿಲ್ಲ ಗದ್ದೆಯನ್ನು ಕಾಯೋದಕ್ಕೆ. ಅದು ಕೊರಗರ ಮಜಾ ಮಾಡೋದಕ್ಕೆ ಅಥವಾ ಜಾಲಿ ಮಾಡೋದಕ್ಕೆ ಅಲ್ಲ, ಅದು ಗದ್ದೆಯನ್ನು ಕಾಯೋದಕ್ಕೆ. ಆನಂತರ ಕಂಬಳದ ಕೋಣಗಳು ಇಳಿಯುವ ಮೊದಲು ಮರುದಿವಸ ಕೊರಗರನ್ನು ಗದ್ದೆಯಲ್ಲಿ ಓಡಿಸಿದರು. ಇವತ್ತು ನೀವು ನೋಡಿ, ಕಂಬಳದ ಕೋಣಗಳು ಇಳಿಯುವ ಮೊದಲು ಕೊರಗರ 1 ಲೈನು 2 ಲೈನು ಓಡಬೇಕು. ಅಲ್ಲಿ ಏನಾದರೂ ಹೊಂಡಗಳಿದೆಯಾ, ಫೈನಲ್ ಟೆಸ್ಟಿಂಗ್ ಅದು. ಅಂದರೆ ಗೊರಸಿರುವ ಕೋಣಗಳ ಕಾಲಿಗೆ ಏನೂ ತಾಗಬಾರ್ದು, ಅದಕ್ಕೆ ಗೊರಸಿದೆ ಆದರೂ ಅದಕ್ಕೆ ಕಾಗಬಾರ್ದು. ಬರಿಗಾಲಲ್ಲಿ ಕೊರಗರು ಓಡಿದ್ರು ಕೇಳಬಾರ್ದು. ಅಲ್ಲಿ ಏನಾದರೂ ತಾಗಿದ್ರು, ಕಲ್ಲು ಮುಳ್ಳು ತಾಗಿದ್ರೆ ಕೊರಗರಿಗೆ ಅಲ್ವಾ, ಎತ್ತ ಮೇಲೆ ಹಾಕಿದ್ರೆ ಆಯ್ತು, ಗದ್ದೆಯಿಂದ ಎತ್ತಿ ಮೇಲೆ ಹಾಕಿದ್ರೆ ಆಯ್ತು. ಇದು ಒಂದು ಬಹಳ ದೊಡ್ಡ ಕರಾಳ ಮುಖ ಅಂದರೆ ಅಜಲಿನಲ್ಲಿ ಇದು. ಅಜಲು ಪದ್ಧತಿಯ ಕಠೋರತೆಯಿಂದ, ಅದರ ಒತ್ತಡದಿಂದ ಇಡೀ ಕೊರಗ ಕುಲವೇ ವಿನಾಶದ ಅಂಚಿಗೆ ತಳ್ಳಲ್ಪಟ್ಟಿತು. ಅಜಲು ಪದ್ಧತಿ ಅಂತ ಒಂದು ದೊಡ್ಡ ಪಿಡುಗು ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಒಂದು ರೋಗ ಆಗಿದೆ. ಈ ಅಜಲು ಪದ್ಧತಿಯಿಂದ ಈ ಸಮುದಾಯ ಅಳಿವಿನಂಚಿಗೆ ಬಂದು ಇದುವರೆಗೂ ಕೂಡ ನಡ್ಕೊಂಬಂದಿರತಕ್ಕಂಥ ಅನಿಷ್ಟ ಪದ್ಧತಿಯಾಗಿದೆ. ಈ ಕೊರಗರು ಜನಸಂಖ್ಯೆನೂ ಕೂಡ ಇತ್ತೀಚೆಗೆ ಕ್ಷೀಣಿಸ್ತಾ ಬಂದಿದೆ. ಎಲ್ಲ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬಂದರೆ ಈ ಜನಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹೌದು, ಕೊರಗರು ಅಳಿವಿನಂಚಿನಲ್ಲಿದ್ದಾರೆ. 2026ರಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ನಿರ್ದೇಶನದಲ್ಲಿ ನಡೆದ ಮೂಲ ಸಮೀಕ್ಷೆಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1118 ಕೊರಗ ಕುಟುಂಬಗಳಲ್ಲಿ ಒಟ್ಟು 4290 ಜನರಿದ್ದಾರೆ. 2011ರ ಜನಗಣತಿಯಲ್ಲಿ ಇದೇ ಜಿಲ್ಲೆಯಲ್ಲಿ ಕೊರಗರ ಜನಸಂಖ್ಯೆ 4858 ಎಂದು ದಾಖಲಾಗಿತ್ತು. ಅಂದ್ರೆ 11.7% ಇಳಿಕೆ ಕಂಡು ಬಂದಿದೆ. ಇವರ ಅಳಿವಿಗೆ ಮುಖ್ಯ ಕಾರಣ ಜನನ ಪ್ರಮಾಣವು ಮರಣ ಪ್ರಮಾಣಕ್ಕಿಂತ ಕಡಿಮೆಯಾಗಿರುವುದು ಅಲ್ಲದೆ ಆರೋಗ್ಯ, ಅಪೌಷ್ಟಿಕತೆ ಹಾಗೂ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು ಇದಕ್ಕೆ ಕಾರಣಗಳಾಗಿವೆ. ಅಳಿವಿನಂಚಿನಲ್ಲಿರುವ ಈ ಮೂಲ ಸಮುದಾಯವನ್ನು ಉಳಿಸಲು ಸರ್ಕಾರ ಬರೀ ಯೋಜನೆಗಳನ್ನು ಘೋಷಿಸಿದ್ರೆ ಸಾಲದು. ಅವರ ಕಲ್ಯಾಣಕ್ಕೆ ಸಮಗ್ರವಾದ ಯೋಜನೆಗಳನ್ನು ರೂಪಿಸಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ತಳಮಟ್ಟದಲ್ಲಿರುವ ಪ್ರತಿ ಕುಟುಂಬಕ್ಕೂ ಸರ್ಕಾರದ ಸೌಲಭ್ಯಗಳು ಸಿಗುವಂತಾಗಬೇಕು. ಆಗ ಮಾತ್ರ ಈ ಅಳಿವಿನಂಚಿನಲ್ಲಿರುವ ಕೊರಗ ಸಮುದಾಯ ಉಳಿಯುತ್ತೆ. ಇಲ್ಲವಾದ್ರೆ ಈ ಸಮುದಾಯವು ಇತರ ಕೆಲ ಸಮುದಾಯಗಳಂತೆ ಕಣ್ಮರೆಯಾದರೆ ಅಚ್ಚರಿಯಿಲ್ಲ.